ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ ಜ್ಯೋತಿಷಿ. ಪ್ರತಿನಿತ್ಯ ನನ್ನ ಜ್ಯೋತಿಷ್ಯದ ಕಾರ್ಯಕ್ರಮ ಸ್ಟಾರ್ ಸುವರ್ಣದಲ್ಲಿ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಅಂತ ಬೆಳಗ್ಗೆ 7:30ರಿಂದ 9 ಗಂಟೆ ಬರುತ್ತೆ. ಬಟ್ ಎಷ್ಟೋ ಜನ ಹೇಳಿದ್ರು, ಗುರುಗಳೇ ಇಲ್ಲ, ನೀವು ಯೂಟ್ಯೂಬಲ್ಲಿ ಮಾಡಬೇಕು, ನೀವು ಹೇಳಿದಂತಹ ಮಾತು ಸತ್ಯ ಆಗಿದೆ ಅಂತ ಪರ್ಸೆಂಟೇಜ್ ವೈಸ್ ಹೇಳಿದ್ದಾರೆ. ಎಲ್ಲರೂ ಹೇಳಿದ್ದಾರೆ ಅಂತಲ್ಲ, ಪರ್ಸೆಂಟೇಜ್ ವೈಸ್ ಹೇಳಿದ್ದಾರೆ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿಲ್ಲ, ನಾವು ನಿಮ್ಮನ್ನು ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀವಿ, ನೀವು ಕೇರ್ ಮಾಡ್ತಿಲ್ಲ. ಎಷ್ಟೋ ಜನ ಆಫೀಸಿಗೆ ಬಂದಾಗ ಕೂಡ ಹೇಳಿದ್ರು, ನೀವು ಇತ್ತೀಚೆಗೆ ಯೂಟ್ಯೂಬಲ್ಲಿ ಬರ್ತಾನೆ ಇಲ್ಲ, ಏನಕ್ಕೆ? ನೀವು ಹೇಳೋ ಕೆಲವೊಂದಷ್ಟು ಪ್ರೆಡಿಕ್ಷನ್ಸ್ಗಳು ನಮ್ಗೆ ತುಂಬ ಹತ್ರವಾಗ್ತಿತ್ತು, ನಮ್ಮ ಲೈಫನ್ನು ಸರಿ ಮಾಡ್ಕೊಳಕ್ಕಾಗ್ತಿತ್ತು ಅಂತ. ಎಸ್, ಯು ಆರ್ ರೈಟ್. ಹೇಳೋ ಭವಿಷ್ಯ ಹೇಗಿರಬೇಕು ಅಂತಂದರೆ ನಿಮ್ಮ ಲೈಫನ್ನು ಚೇಂಜ್ ಮಾಡೋ ಥರ ಇರಬೇಕು. ಎಷ್ಟು ದಿನ ಅಂತ ಕಷ್ಟಪಡ್ತೀರಿ? ನಿಮಗೂ ಎಲ್ಲರ ಥರ ಆಸೆ, ದೊಡ್ಡ ವ್ಯಕ್ತಿ ಆಗಬೇಕು, ಒಳ್ಳೆ ಉದ್ಯೋಗ ಗಿಟ್ಸ್ಕೋಬೇಕು, ಒಳ್ಳೆ ಸಂಪಾದನೆ ಮಾಡಬೇಕು, ಎಲ್ರಿಗಿರುತ್ತೆ. ಆ ನಿಟ್ಟಿನಲ್ಲಿ ಏನು ಪರಿಹಾರ ಹೇಳ್ತೀವೋ ಅದನ್ನು ಮಾಡ್ಕೋಬೇಕು. ನಿಮಗೆ ಸಾವಿರಾರು ಜನ ಜ್ಯೋತಿಷಿಗಳು ಸಿಗ್ತಾರೆ, ಆದರೆ ಹೇಳಿದ್ದು ಸತ್ಯವಾಗುವಂತಹ ಜ್ಯೋತಿಷಿ ಬೇಕು. ಜ್ಯೋತಿಷ್ಯ ಅನ್ನೋ ಸುಮ್ಮನೆ ಟೈಮ್ ಪಾಸ್ ಅಲ್ಲ ರೀ. ಅಕಾರ ಹಕಾರ ಬರದೇ ಇದ್ದವರು, ಶಕಾರ ಸಕಾರ ಬರದೇ ಇದ್ದವರೆಲ್ಲ ಜ್ಯೋತಿಷ್ಯ ಹೇಳ್ತಾರೆ. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ ಬಿಡಿ, ಯಾರನ್ನೂ ನಾನು ದೂಷಣೆ ಮಾಡ್ತಿಲ್ಲ. ಬಟ್ ಹೇಳುವಂತಹ ಜ್ಯೋತಿಷ್ಯ ಹೇಗಿರಬೇಕು ಅಂತಂದರೆ ನಿಮಗೆ ಅಕ್ಯುರೇಟ್ ಆಗಿರಬೇಕು ಮತ್ತು ನಿಮ್ಮ ಬದುಕನ್ನು ಬದಲಾಯಿಸುವಂತಹ ರೀತಿಯಲ್ಲಿರಬೇಕು. ಆ ನಿಟ್ಟಿನಲ್ಲಿ ಎಷ್ಟೋ ಜನ ಹೇಳಿದ್ರಿ, ಬಟ್ ನಾನು ಏನಕ್ಕೆ ಬಿಟ್ಟೆ ಗೊತ್ತಾ? ಒಂದು, ನನಗೆ ಸಮಯ ಇಲ್ಲ ಅನ್ನೋದು ಒಂದು. ಎರಡನೇದಾಗಿ, ನೀವು ಎಂತೆಂಥವ್ರಿಗೋ ಸಪೋರ್ಟ್ ಮಾಡ್ತೀರಿ, ಎಂತೆಂಥವ್ರನ್ನೋ ಜ್ಯೋತಿಷಿಗಳು ಅಂತ ಅನ್ಕೊತೀರಿ. ನಮ್ಮ ವಿಡಿಯೋಗಳಿಗೆ ನೀವು ಪ್ರಾಪರ್ ಆಗಿ ಒಂದಷ್ಟು ಸಮಯವನ್ನು ನೀಡಿಲ್ಲ ಅಂತ ಅನ್ಕೊಳ್ತೀನಿ. ಬಿಡು, ಇವರಿಗೆ ಇಂಟ್ರೆಸ್ಟ್ ಇಲ್ಲ, ಇವರಿಗೆ ಅವಶ್ಯಕತೆ ಇಲ್ಲ ಅಂತ ನಾವ್ಯಾಕೆ ಮಾಡೋಣ ಅಂತ. ಡೂ ಯು ಥಿಂಕ್ ನಮ್ಗೇನೋ ದುಡ್ಡು ಬಂದ್ಬಿಡುತ್ತೆ ಇದರಿಂದ ಅಂತ? ನೆವರ್, ಬರಲ್ಲ. ಆಯ್ತಾ? ಮಿನಿಮಮ್ ಬರುತ್ತೆ, ಬರಲ್ಲ ಅಂತಲ್ಲ. ಬಟ್ ನೀವು ನೋಡಿ ನಿಮ್ಮ ಲೈಫ್ ಏನೋ ಒಂಚೂರು ಚೇಂಜ್ ಮಾಡಿಕೊಂಡ್ರೆ, ವಾಹ್ ಆಯಿತು, ನನಗೂ ಸಂತೋಷಪ್ಪ, ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ಸುತ್ತೆ. ಎನಿವೆ, ನಿಮಗೆ ಬೇಸಿಕ್ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ, ಪೀಠಿಕೆ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ. ಇವಾಗ ನಾನು ಆಗಸ್ಟ್ 2026 ಮಕರ ರಾಶಿಯ ಭವಿಷ್ಯ ಹೇಳ್ತೀನಿ. ಬಿಕಾಸ್ ತುಂಬ ಜನ ವೇಟ್ ಮಾಡ್ತಾ ಇರ್ತಕ್ಕಂಥದ್ದು ಮಕರ, ಕುಂಭ, ಮೀನ ಈ ರಾಶಿಗಳು. ಸೊ ಇವತ್ತು ಮಕರ ರಾಶಿಯ ವಿಡಿಯೋ ಬರುತ್ತೆ ನೋಡಿ. ಗ್ರಹಸ್ಥಿತಿಗಳನ್ನ ಹೇಳ್ಬಿಡ್ತೀನಿ. ಲಗ್ನಾತ್ ರಾಶಿಯಾತ್ ಧನಸ್ಥಾನದಲ್ಲಿ ರಾಹುವಿನ ಸಂಚಾರ ಇರುತ್ತೆ. ತೃತೀಯದಲ್ಲಿ ಶನಿಯ ಸಂಚಾರ ಇರುತ್ತೆ. ಸಾಧಕ ಸ್ಥಾನದಲ್ಲಿ ಕುಜನ ಸಂಚಾರ ಇರುತ್ತೆ. ಸಪ್ತಮದಲ್ಲಿ ಗುರು ಇರ್ತಾರೆ. ಸೊ ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಗುರು. ಅಷ್ಟಮದಲ್ಲಿ ರವಿ, ಬುಧ, ಕೇತು ಇರುತ್ತೆ. ಆ ನಂತರದಲ್ಲಿ ಬುಧ ಮತ್ತೆ ಚೇಂಜ್ ಆಗ್ತಾರೆ, ಭಾಗ್ಯಕ್ಕೆ ಕೂಡ ಹೋಗ್ತಾರೆ. ಸೊ ಅಷ್ಟಮದಲ್ಲಿರ್ತಕ್ಕಂತಹ ಪ್ರಾರಂಭದಲ್ಲಿ ರವಿ, ಬುಧ, ಕೇತು ತ್ರಿಗ್ರಹ ಯೋಗ, ಬುಧಾದಿತ್ಯ ಯೋಗ ಆಗತ್ತೆ. ಆ ನಂತರದಲ್ಲಿ ರವಿ, ಕೇತು ಮಾತ್ರ ಇರ್ತಾರೆ, ಭಾಗ್ಯಕ್ಕೆ ಬುಧ ಹೋಗ್ತಾರೆ, ಕರ್ಮಸ್ಥಾನಕ್ಕೆ ಶುಕ್ರ ಬರ್ತಾರೆ. ಇದು ಓವರ್ ಆಲ್ ಗ್ರಹಸ್ಥಿತಿ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ತಿಂಗಳು ಹೇಗಿರುತ್ತೆ, ಆಗಸ್ಟ್ ತಿಂಗಳು ಅಂತ ಯೋಚನೆ ಮಾಡ್ತಾ ಹೋಗೋದಾದ್ರೆ ನೋಡಿ, ಧನಸ್ಥಾನದಲ್ಲಿ ರಾಹು, ಲಗ್ನಾದ ಧನಸ್ಥಾನದಲ್ಲಿರ್ತಕ್ಕಂಥ ರಾಹು ನಿಮಗೆ ಆರೋಗ್ಯಕ್ಕೆ ತೊಂದರೆಯನ್ನು ಕೊಡೋ ಸಾಧ್ಯತೆಗಳಿದ್ದಾವೆ. ವ್ಯಥ ಮಾನಸಿಕವಾದ ಚಿಂತೆ ನಿಮ್ಮನ್ನ ಕಾಡುತ್ತೆ. ಎಷ್ಟು ದಿನ ಅಂತ ನೋವು ಅನುಭವಿಸ್ತೀರಿ? ಮೆಂಟಲಿ ಫಿಟ್ ಆಗಬೇಕು ನೀವು. ನಿಮಗೋಸ್ಕರ ಇರುವಂತಹ ಪರಿಹಾರವನ್ನು ನೀವು ಕಂಡ್ಕೋಬೇಕು. ಯಾರು ಏನೇ ತೊಂದರೆಯನ್ನು ಮಾಡೋಕ್ಕೆ ಬಂದರೂ ಕೂಡ ನೀವು ಅದನ್ನು ಎದುರಿಸಬೇಕು. ಮಾನಸಿಕವಾಗಿ ಗಟ್ಟಿಯಾಗಬೇಕು. ಇಲ್ಲದೆ ಹೋದರೆ ಈ ತಿಂಗಳು ನಿಮ್ಮ ಆರೋಗ್ಯ, ಮಾನಸಿಕ ಆರೋಗ್ಯ ಅನ್ನೋದು ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳಿರುತ್ತೆ. ತೃತೀಯದಲ್ಲಿರ್ತಕ್ಕಂತಹ ಶನಿ, ಸ್ಥಿರಚಂದ್ರ ಯೋಗ ಇರುತ್ತೆ. ಪ್ರಾರಂಭದಲ್ಲಿ ಒಂದ್ಸಲ, ಮಾಸದ ಅಂತ್ಯದಲ್ಲಿ ಒಂದ್ಸಲ ಬರುತ್ತೆ ಸ್ಥಿರಚಂದ್ರ ಯೋಗ ಅನ್ನೋದು ಬರುತ್ತೆ. ಆಗ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಂಡುಕೊಳ್ತೀರಿ. ನಿಮಗೊಂದು ಸ್ಟೇಬಲ್ ಉದ್ಯೋಗ ಬೇಕು. ನಿಮ್ಮ ಸಂಪಾದನೆಗೊಂದು ಅಧಿಕೃತವಾಗಿ ಇಂಥದ್ದೇ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ನನ್ನ ಜಾಬ್ ಸ್ಟೇಬಲ್ ಆಗಿದೆ, ನನಗೆ ಯಾರ ಚಿಂತೆಯೂ ಇಲ್ಲ, ಯಾರ ಬಗ್ಗೆಯೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆ ರೀತಿಯಾದಂತಹ ಒಂದು ಉದ್ಯೋಗ ಸಂಪಾದನೆ ಬೇಕು. ಅದು ನಿಮಗೆ ಈ ಮಂತಲ್ಲಿ ಸಿಗತ್ತೆ. ಲಗ್ನಾಥ ಸಾಧಕ ಸ್ಥಾನದಲ್ಲಿರ್ತಕ್ಕಂತಹ ಅಥವಾ ರಾಶಿಯಾದ ಸಾಧಕ ಸ್ಥಾನದಲ್ಲಿರ್ತಕ್ಕಂತಹ ಕುಜನಿಂದ ಭೂಮಿ ಯೋಗ, ಭೂಮಿ ವ್ಯಾಪಾರ, ರಿಯಲ್ ಎಸ್ಟೇಟ್ ಮಾಡೋರಿಗೆ ಒಳ್ಳೆ ಸಮಯ ಇದು. ನೀವು ಆ ಸಾಧಕ ಸ್ಥಾನದಲ್ಲಿರ್ತಕ್ಕಂತಹ ಕುಜನಿಂದಾಗಿ ಭೂಮಿ ವ್ಯಾಪಾರವನ್ನು ತುಂಬ ಚೆನ್ನಾಗಿ ಮಾಡ್ತೀರಿ. ನೀವು ಹೇಳುವಂತಹ ಎಲ್ಲ ಮಾತುಗಳು ಕೂಡ ಜನರಿಗೆ ಆಕರ್ಷಣೆ ಉಂಟಾಗತ್ತೆ, ಅದು ವ್ಯಾಪಾರ ಆಗತ್ತೆ. ನೀವೇ ಭೂಮಿ ಖರೀದಿ ಮಾಡ್ಕೋಬೇಕು ಅಂದ್ಕೊಂಡ್ರು ಕೂಡ ಖರೀದಿ ಮಾಡುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಸುಯೋಗ ಇದ್ದಾವೆ. ಗುರುಬಲ ತುಂಬ ಚೆನ್ನಾಗಿದೆ. ಅದೃಷ್ಟ ಅನ್ನುವಂಥದ್ದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಈ ನೋಡಿ, ಯಾರಿಗೂ ಸ್ಟ್ರೈಟಾಗಿ ಹೇಳಕ್ಕೆ ಹೋಗಬೇಡಿ. ಇವತ್ತಿನ ಕಾಲದಲ್ಲಿ ನೀವು ಒಳ್ಳೆಯವರಾಗಿದ್ದು ಎಲ್ಲರಿಗೂ ತಪ್ಪು ಸರಿನ ಹೇಳಕ್ಕೆ ಹೋಗ್ತೀನಿ ಅಂತಂದ್ರೆ ಯಾರಿಗೂ ಬೇಡ. ಜನರಿಗೆಲ್ಲ ಬೆಣ್ಣೆ ಮಾತೇ ಬೇಕು. ನೀವು ಬೆಣ್ಣೆಯ ಮಾತುಗಳನ್ನು ಆಡಬೇಕು.
ಆ ಗುಣ ಮಕರ ರಾಶಿಯವರು ಸ್ವಲ್ಪ ಕಡಿಮೆ, ಸ್ಟ್ರೈಟಾಗಿ ಹೇಳ್ಬಿಡ್ತೀರಾ. ಅದು ಎದುರುಗಡೆ ಇರ್ತಕ್ಕಂಥವ್ರಿಗೆ ಒಂದಷ್ಟು ನೋವನ್ನುಂಟು ಮಾಡುತ್ತೆ. ಅಥವಾ ಅವ್ರು ನಿಮ್ಮನ್ನೇ ಕೆಟ್ಟದಾಗಿ ಯೋಚನೆ ಮಾಡ್ಕೊಂಡು ಹೋಗ್ತಾರೆ. ಬೇಡ, ಬಿಟ್ಬಿಡಿ, ಅವ್ರಿಗೆ ನೀವು ಹೇಳಿದ್ದು ಇಷ್ಟ ಇಲ್ಲ ಅಂತಂದ್ರೆ ಯಾಕೆ ತಲೆ ಕೆಡ್ಸ್ಕೊಳಕ್ ಹೋಗ್ತೀರಾ? ನೀವು ಬೆಣ್ಣೆ ಮಾತುಗಳನ್ನಾಡಿ, ಬೆಣ್ಣೆನಲ್ಲಿ ಕೂದಲು ತೆಗೆದಿರೋ ಹಾಗಿರಬೇಕು ಅಂತ ಮಾತುಗಳನ್ನಾಡಿ ನಿಮ್ಮ 100 ಕೆಲಸ ಆಗತ್ತೆ. ನೀವೇನು ಅಂದ್ಕೊಳ್ತೀರಲ್ಲ, ನನ್ನ ಕೆಲಸ ಆಗ್ತಿಲ್ಲ, ನಾನು ಅಂದ್ಕೊಂಡಿದ್ದು ಯಾವುದು ನಡೀತಿಲ್ಲ, ನನಗೆ ಟೈಮ್ ಸರಿ ಇಲ್ವೇನೋ ಅಂತ ಅಂದ್ಕೊಳ್ತೀರಲ್ಲ, ಗ್ರಹಸ್ಥಿತಿ ನಿಮ್ಮನ್ನು ತುಂಬ ಉತ್ತಮವಾಗಿ ಮಾಡ್ತಾ ಹೋಗುತ್ತೆ. ನೀವು ಜಸ್ಟ್ ಏನು ಮಾಡ್ಕೋಬೇಕು, ನಿಮ್ಮ ಮಾತಿನ ಶೈಲಿ, ವ್ಯವಹಾರ ಶೈಲಿನ ಬದಲಾವಣೆ ಮಾಡ್ಕೋಬೇಕು. ಕೆಟ್ಟವ್ರಿಗೆ ನೀವು ಒಳ್ಳೆಯವ್ರ ಥರ ನಟಿಸಿ ಆದರೂ ಕೂಡ ನೀವು ಒಳ್ಳೆಯವರಾಗೋಕ್ಕೆ ಹೋಗಬೇಕು. ಇಲ್ಲದೆ ಹೋದರೆ ಅವ್ರು ಕೆಟ್ಟವರಾಗೇ ಉಳಿತಾರೆ, ನಿಮ್ಮನ್ನು ಕೆಟ್ಟವ್ರು ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಇನ್ನು ಅಷ್ಟಮದಲ್ಲಿ ಪ್ರಾರಂಭದಲ್ಲಿರ್ತಕ್ಕಂತಹ ಬುಧಾದಿತ್ಯ ಯೋಗ ಮತ್ತು ತ್ರಿಗ್ರಹ ಯೋಗ, ಆ ನಂತರದಲ್ಲಿ ಬುಧ ಚೇಂಜ್ ಆಗ್ತಾರೆ, ರವಿ ಕೇತು ಅಲ್ಲೇ ಇರ್ತಾರೆ. ನಿಮ್ಮ ಹೆಸರಿಗೆ ಸ್ಥಾನಮಾನಕ್ಕೆ ಕಳಂಕ ಬರೋ ಕೆಲಸಗಳಾಗ್ತಾ ಹೋಗುತ್ತೆ. ಒಂದು ನೆನಪಿಟ್ಕೊಳ್ಳಿ, ನೀವು ಯಾರ ಮೇಲೂ ಡಿಪೆಂಡ್ ಆಗೋ ಹಾಗಿಲ್ಲ. ಬಿಕಾಸ್ ನೀವು ಡಿಪೆಂಡ್ ಆದ್ರಿ ಅಂತಂದರೆ ನೀವು ಈ ಮಂತು ನಿಮ್ಮ ಲೈಫ್ ಸ್ಟೈಲನ್ನು ಅಥವಾ ನಿಮ್ಮ ಅಭಿವೃದ್ಧಿಯನ್ನು ಕಳ್ಕೊಳ್ತೀರಾ. ನೀವು ಸ್ವಂತಕ್ಕೆ ಏನು ಮಾಡೋಕ್ಕೆ ಹೋಗಿ ಅದು ಮಾತಾಡ್ತಿರೋ, ಡಿಸಿಷನ್ ತೆಗೆದುಕೊಳ್ತಿರೋ, ವ್ಯಾಪಾರ ಮಾಡ್ತಿರೋ, ಉದ್ಯೋಗ ಮಾಡ್ತಿರೋ, ಏನೇ ಮಾಡಿ ಸ್ವಂತಿಕೆಯಿಂದ ಮಾಡಿ ಮತ್ತೊಬ್ಬರ ಹತ್ರ ನೀವು ಸಲಹೆ, ಸಹಾಯ, ಸಹಕಾರ ಅಂತ ಕೇಳಕ್ಕೆ ಹೋದರೆ ಈ ತಿಂಗಳು ನೀವು ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತೀರಿ. ಆ್ಯಂಡ್ ಶುಕ್ರ ಪ್ರಾರಂಭದಲ್ಲಿ ಭಾಗ್ಯದಲ್ಲಿರ್ತಾರೆ, ಆ ನಂತರದಲ್ಲಿ ಕರ್ಮಸ್ಥಾನಕ್ಕೆ ಬರ್ತಾರೆ. ಎನಿವೆ, ಶುಕ್ರ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಆ್ಯಾವ್ರೇಜ್ ಫಲವನ್ನು ತಂದು ಕೊಡ್ತಾರೆ. 60 to 70% ಈ ತಿಂಗಳು ನಿಮ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಸಂಪಾದನೆ ಮಾಡ್ಕೊಳ್ತೀರಾ. ಇವನ್ ಕರ್ಮಸ್ಥಾನಕ್ಕೆ ಬಂದಾಗಲೂ ಕೂಡ, ಭಾಗ್ಯದಲ್ಲಿದ್ದಾಗಲೂ ಕೂಡ ಶುಕ್ರನಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಭಾಗ್ಯಕ್ಕೆ ಬಂದಮೇಲೆ ನಿಮ್ಮ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ. ಮಂತ್ ಹಾಫಲ್ಲಿ ಪ್ರಥಮಾರ್ಧದಲ್ಲಿ ನೀವು ಏನೇನು ಕಷ್ಟಗಳನ್ನು ನೋಡ್ತೀರೋ ಅದನ್ನೆಲ್ಲ ದ್ವಿತೀಯಾರ್ಧದಲ್ಲಿ ನೀವು ಸರಿ ಮಾಡ್ಕೊಳ್ತಾ ಹೋಗ್ತೀರಿ. ನೀವು ಮಾತಿನಲ್ಲಿ ಅಥವಾ ನಿಮ್ಮ ವ್ಯವಹಾರ ಶೈಲಿನಲ್ಲಿ ಬದಲಾವಣೆ ಮಾಡ್ಕೊಳ್ತೀರಿ. ತುಂಬ ಬುದ್ಧಿವಂತಿಕೆಯನ್ನು ವ್ಯವಹರಿಸ್ತೀರಿ. ಮಕರ ರಾಶಿಯವ್ರು ಹಾರ್ಟ್ಲಿ ಗುಡ್, ದರ್ ಇಸ್ ನೋ ಡೌಟ್. ಬಟ್ ಮಕರ ರಾಶಿಯವ್ರಿಗೆ ಏನು ಅಂತ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ, ಸ್ಟ್ರೈಟಾಗಿ ಮಾತಾಡೋಕ್ಕೆ ಹೋಗ್ತೀರಿ, ಎಲ್ಲರನ್ನೂ ತಿದ್ದೋಣ, ಎಲ್ಲರನ್ನೂ ಒಳ್ಳೆಯವ್ರನ್ನಾಗಿಸೋಣ ಅಂತ ಹೋಗ್ತೀರಿ. ಅದೇ ನಿಮಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಇದು ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳು 2026 ನಡೆಯೋ ಒಂದಷ್ಟು ಶುಭ ಅಶುಭಗಳು. ಬಟ್ ಡೋಂಟ್ ವರಿ, ಈ ತಿಂಗಳು ನಿಮಗೆ ಏನೇ ಅಶುಭಗಳಿದ್ರೂ ಕೂಡ ಒಂದಷ್ಟು ಹಬ್ಬದ ಹರಿದಿನದ ಶುಭ ಸಂದರ್ಭ ಇದು, ಶುಭ ಮಾಸ. ಸೊ ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದಾಗಿ ವರಮಹಾಲಕ್ಷ್ಮಿ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿ ಪೂಜೆ ಮಾಡಿ, ಲಕ್ಷ್ಮೀ ಸ್ತೋತ್ರಾದಿಗಳನ್ನ ಹೇಳ್ಕೊಳ್ಳಿ. ಮತ್ತು ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಕೃಷ್ಣನ ಮಂತ್ರಗಳನ್ನ ಹೇಳ್ಕೊಳ್ಳಿ. ಬಿಕಾಸ್ ವಿಷ್ಣುನ ಅನುಗ್ರಹ ಬೇಕು, ಅವನೇ ಕುಬೇರ, ಅವನೇ ಸಂಪತ್ತಿ ಒಡೆಯ. ಹಾಗಾಗಿ ಅವನ ಅನುಗ್ರಹನೂ ಬೇಕು ನಿಮ್ಮ ರಾಶಿಯ ಪ್ರಕಾರವಾಗಿ. ಇನ್ನು ನೋಡಿ, ಮಕರ ರಾಶಿಯವ್ರಿಗೆ ಒಳ್ಳೆ ಸ್ನೇಹಿತರು ಸಿಗ್ತಾರೆ ಈ ತಿಂಗಳು. ಸ್ನೇಹಿತರಿಂದ ಏನೇ ಸಹಾಯದ ಅಪೇಕ್ಷೆಯಲ್ಲಿದ್ದರೂ ಕೂಡ ಅದನ್ನು ನೀವು ಆ ಕೆಲಸ ಕಾರ್ಯ ಮಾಡ್ಕೊಳ್ತೀರಿ. ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ ಅನ್ನೋಂಥದ್ದನ್ನು ನಾನು ಹೇಳಿದ್ದೀನಿ. ಒಳ್ಳೆ ಸಹಾಯ ಸಹಕಾರ ಸಿಕ್ಕಾಗ ಸದುಪಯೋಗ ಮಾಡ್ಕೊಳ್ಳಿ. ಬಟ್ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಐ ಆಮ್ ರಿಪೀಟ್, ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ವಸ್ತು ವಾಹನ ಖರೀದಿ ಮಾಡ್ತೀನಿ, ಅದು ಈ ತಿಂಗಳು ನನಗೆ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ರೆ ಎಸ್, ಎಕ್ಸ್ಟ್ರೀಮ್ ಗುಡ್, ಡೌಟೇ ಇಲ್ಲ. ನೀವು ಒಳ್ಳೊಳ್ಳೆ ವಸ್ತು ವಾಹನಾದಿಗಳನ್ನ ಖರೀದಿ ಮಾಡ್ತೀರಾ, ನಿಮ್ಮ ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮಗೆ ಏನಾಗುತ್ತೆ. ಕೋಪ ಕಡಿಮೆ ಮಾಡ್ಕೊಳ್ಳಿ, ಆರೋಗ್ಯ ಕಡೆ ಒಂಚೂರು ಗಮನ ಹರಿಸಿ. ಅದರಲ್ಲೂ ಕೂಡ ಮಾನಸಿಕ ಆರೋಗ್ಯದ ಕಡೆಗೆ ವ್ಯಥಾ ಚಿಂತೆ ಮಾಡೋಕೆ ಹೋಗಬೇಡಿ. ಯಾರೋ ನಿಮ್ಮನ್ನು ಬಿಟ್ಟು ಬಿಟ್ಟು ಹೋಗ್ಲಿ ಬಿಡಿ, ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀರಾ. ಬಟ್ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸಿ. ನೀವು ಆಡುವ ಮಾತುಗಳು ನಿಮ್ಮ ಗೌರವವನ್ನು ಹಾಳು ಮಾಡೋ ಸಾಧ್ಯತೆಗಳಿರುತ್ತೆ. ಸೊ ಮಾತಲ್ಲಿ ಕಂಟ್ರೋಲ್ ಇರಲಿ. ನಿಮ್ಮ ಅಂತರಾತ್ಮ ಗೊತ್ತು ಇದು ತಪ್ಪು ಅಂತ, ಆದರೂ ಕೂಡ ಅವ್ರಿಗೆ ಎದುರುಗಡೆಯವ್ರಿಗೆ ಅದೇ ಬೇಕು. ನಾನು ಕಂಡಿರೋ ಮೂಲಕ 3 ಕಾಲು ಅಂತ ಕೂತಿರ್ತಾರೆ ಅವರು. ಏನೂ ಮಾಡೋಕ್ಕಾಗಲ್ಲ. ಹೌದು, ನೀವೇ ಸರಿ ಅಂತ ಹೇಳ್ತಾ ಹೋಗಿ. ಆವಾಗ ನಿಮ್ಮ ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಯಾವುದೇ ಉದ್ಯೋಗಕ್ಕಾಗಲಿ, ವ್ಯವಹಾರಕ್ಕಾಗಲಿ ಅಥವಾ ಫೈನಾನ್ಸ್ಗಾಗಲಿ ಪ್ರಯತ್ನ ಪಟ್ಟರೆ ಈ ತಿಂಗಳು ನೀವು 99% ನಿಮ್ಮ ಎಲ್ಲ ಕೆಲಸಗಳನ್ನು ಸಾಲ್ವ್ ಮಾಡ್ಕೊಳ್ತೀರಿ. ಆ 1% ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಳಿ. ಲಕ್ಷ್ಮೀ ಕುಬೇರ ಮಂತ್ರಗಳನ್ನ ಹೇಳ್ಕೊಳ್ಳಿ. ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯ ಧನಧಾನ್ಯಾದಿ ಸಮೃದ್ಧಿಮೆ ದೇಹಿ ದೇಹಿ ದಾಪಯ ಸ್ವಾಹ. ಇದು ಲಕ್ಷ್ಮೀ ಕುಬೇರ ಮಂತ್ರ, ಯೂಟ್ಯೂಬಲ್ಲಿ ಹುಡುಕಿ ಸಿಗತ್ತೆ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಅದೇ ರೀತಿಯಾಗಿ ನಿಮಗೆ ಸಾಧ್ಯ ಇದ್ದರೆ ಯಾವುದೋ ವ್ಯವಹಾರದಲ್ಲಿ ನನಗೊಂದು ಅಂದ್ಕೊಂಡಿರೋ ಕೆಲಸ ಆಗಿಲ್ಲ ಅಂತಂದರೆ ಧನಾಕರ್ಷಣ ಲಕ್ಷ್ಮೀ ಕುಬೇರ ಪರಿಕರ ಅಥವಾ ಲಕ್ಷ್ಮೀ ಕುಬೇರ ಯಂತ್ರವನ್ನು ಜೋಬಲ್ಲಿ ಇಟ್ಕೊಳ್ಳಿ. ನಿಮ್ಮ ಕೆಲಸ ಆಗೋದು ಗ್ಯಾರಂಟಿ. ಅಂತಹ ಶುಭಯೋಗ ನಿಮ್ಮದಾಗಲಿ. ಲಕಿಯೆಸ್ಟ್ ಡೇಟ್ ಆಗಸ್ಟ್ 2026 3ನೇ ತಾರೀಕು ಸೋಮವಾರ, ಅದನ್ನು ಬಿಟ್ಟರೆ 6ನೇ ತಾರೀಕು ಗುರುವಾರ, 7ನೇ ತಾರೀಕು ಶುಕ್ರವಾರ, 10ನೇ ತಾರೀಕು ಸೋಮವಾರ ಮತ್ತು 14 ಶುಕ್ರವಾರ, 15 ಶನಿವಾರ, 17 ಸೋಮವಾರ, 19 ಬುಧವಾರ, 20 ಗುರುವಾರ, 21 ಶುಕ್ರವಾರ ಮತ್ತು 24 ಸೋಮವಾರ, 26, 27 ಬುಧವಾರ, ಗುರುವಾರ. ಇದಿಷ್ಟು ಎಕ್ಸ್ಟ್ರೀಮ್ ಗುಡ್ ಡೇಟು.
ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ 2026ರಲ್ಲಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಬೇಕಿದ್ದಿದ್ರೆ ಕೆಳಗಡೆ ನನ್ನ ದೂರವಾಣಿ ಸಂಖ್ಯೆ ಇದೆ. ನಿಮಗೆ ಯಾವುದೇ ರೀತಿಯಾದಂತಹ ಬರ್ಡನ್ ಆಗದೇ ಇರುವಂತಹ ರೀತಿಯಲ್ಲಿ ನಿಮ್ಮ ಬದುಕು ಎಕ್ಸ್ಟ್ರೀಮ್ ಗುಡ್ ಬಂಗಾರ ಆಗೋ ರೀತಿಯಲ್ಲಿ ನಿಮ್ಮ ಜನ್ಮ ಜಾತಕವನ್ನು ಅಥವಾ ನಿಮ್ಮ ಹಸ್ತರೇಖೆಯನ್ನು ಪರಿಶೀಲನೆ ಮಾಡಿ ನೀವು ಬಳಸುವಂತಹ ಯಾವುದೇ ಸಂಖ್ಯೆ, ಅದು ಗಾಡಿ ನಂಬರ್ ಇರ್ಬೋದು, ಮೊಬೈಲ್ ನಂಬರ್ ಇರ್ಬೋದು, ಯಾವುದೇ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಶೇರ್ ಮಾರ್ಕೆಟ್ಗಳಲ್ಲಿ ಹೂಡಿಕೆ ಮಾಡುವಂಥದ್ದು ಇರ್ಬೋದು, ಒಟ್ಟಾರೆ ಫೈನಾನ್ಷಿಯಲ್ ಗ್ರೋತ್ ಆಗುವಂತಹ ಲಕ್ಕಿಯೆಸ್ಟ್ ನಂಬರ್ಗಳನ್ನು ನಿಮ್ಮ ಭವಿಷ್ಯಕ್ಕೆ ಬಂಗಾರವಾಗುವಂಥ ಹಲವು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೇರವಾಗಿ ಬಂದು ಭೇಟಿ ಮಾಡಿ ಅಥವಾ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ. ನಮಸ್ಕಾರ. ಶುಭಂ ಭೂಯಾತ್.